ನಮಸ್ಕಾರ. ಗ್ರಾಮವನ್ನಡಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕ್ಯಾರೆಟ್ ಲಡ್ಡು ಅಥವಾ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಮೊದಲು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎರಡನ್ನು ತುಪ್ಪದಲ್ಲಿ ಒಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲೆಗೆ ಮತ್ತೆ 1 ಚಮಚಷ್ಟು ತುಪ್ಪನ ಸೇರಿಸಿ 1 ಕಪ್ ಆಗೋಷ್ಟು ತುರಿದ ಕ್ಯಾರೆಟನ್ನು ಸೇರಿಸಿ ಇದನ್ನು 3 ರಿಂದ 4 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ತುಪ್ಪದಲ್ಲಿ ಕ್ಯಾರೆಟನ್ನು ಫ್ರೈ ಮಾಡಿದಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾವು ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಓಕೆ, ಇವಾಗ ಇದಾಗಿದೆ. ಈ ಸಮಯದಲ್ಲಿ ಕ್ಯಾರೆಟ್ ಮುಳುಗೋ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಹಾಲಲ್ಲೇ ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ನೀರನ್ನು ಸೇರಿಸ್ಬಾರ್ದು. ನೀರನ್ನು ಸೇರಿಸಿದ್ರೆ ಸಪ್ಪೆ ಸಪ್ಪೆ ಥರ ಟೇಸ್ಟು ಚೆನ್ನಾಗಿ ಬರಲ್ಲ. ಇವಾಗ ಈ ಟೈಮಲ್ಲಿ 1/4 ಚಮಚ ಅಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಲೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಸಿಹಿಗೆ ಅನುಸಾರವಾಗಿ ಸಕ್ಕರೆನ ಸೇರಿಸ್ಕೊಳ್ಬೇಕು. ಸಕ್ಕರೆ ಸೇರಿಸಿದ ಮೇಲೆ ಅದನ್ನು ಚೆನ್ನಾಗಿ ತಿರುತ್ತಾ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸಕ್ಕರೆ ಪೂರ್ತಿ ಮೆಲ್ಟಾಗಿ ಈ ರೀತಿ ತಳ ಬಿಟ್ಕೊಂಡ್ರೆ ಸರಿಯಾದ ಅದಕ್ಕೆ ಬಂದಿದೆ ಅಂತ ಅರ್ಥ. ಇವಾಗ 1 ಚಮಚ ಆಗೋಷ್ಟು 1 ಚಮಚ ಕಲ್ಲಂಗಡಿ ಬೀಜ ಹಾಗೂ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಹಲ್ವಾ ಟೈಪಲ್ಲಾದ್ರೂ ಇದನ್ನು ಸರ್ವ್ ಮಾಡ್ಕೋಬೋದು, ಅಥವಾ ಬೇಕಂತಂದರೆ ನಮಗೆ ಲಡ್ಡು ರೀತಿಯಾದರೂ ಇದನ್ನು ಉಂಡೆಗಳ ಮಾಡಿ ನಾವು ತಿನ್ಬೋದು. ನೋಡಿದ್ರಲ್ಲ, ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಸೂಪರಾಗಿರುವಂಥ ಒಂದು ಲಡ್ಡು ರೆಸಿಪಿ ಅಥವಾ ಹಲ್ವಾ ರೆಸಿಪಿನ ಹೇಗೆ ಮಾಡಿದ್ವಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗ್ತೀವಿ. ಅಲ್ಲಿ